ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ. ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯಿತು, ಟೈಮ್ ಚೇಂಜ್ ಮಾಡಿದ್ನಿ ಅಷ್ಟೇ. ಇವತ್ತು ಸ್ವಲ್ಪ ಎಡಿಟ್ ಮಾಡಿಲ್ಲ, ಸಾರಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹೆಂಗೆ ನಂದು ಡೇನ ಸ್ಟಾರ್ಟ್ ಮಾಡತ್ತೀನಿ, ದಿನ ಹೆಂಗೆ ಮಾಡ್ತಿದ್ನಿ ಇವತ್ತು ಹಂಗೆ ಮಾಡತ್ತೀನಿ. ಸೊ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಏನಂತಂದ್ರೆ ನಮ್ಮ ಮನೆಯವ್ರು ಬರತ್ತಾರ. ಆ್ಯಕ್ಚುಲಿ ಕಾಲ್ ಮಾಡಿದ್ರು ಈ ಥರ ಬರ್ತೀನಿ ಅಮ್ಮ, ಫಸ್ಟು ಇಲ್ಲ ಬರೋಕ್ಕಾಗಲ್ಲ, ಅಲ್ಲೇ ಬಾಗಲಕೋಟೆ ಒಳಗೆ ಇಳಿತೀನಿ ಅಂತ ಹೇಳಿದರು. ಯಾಕಂದ್ರೆ ನಂದು ಇವತ್ತು ಇಂಟರ್ವ್ಯೂ ಐತಿ, ಹಾಗಾಗಿ ಅಲ್ಲೇ ಇಳ್ಕೊತೀನಿ ಅಂತ ಅಂದಿದ್ರು. ಇನ್ನು ಇಲ್ಲಿಂದ ಇಬ್ಬರನ್ನು ಕರ್ಕೊಂಡು ಹೋಗೋಕೆ ಯಾರು ಅಂತಂದಾಗ ಅತ್ತಿಯವ್ರಿಗೆ ಫಸ್ಟ್ ಬರ್ತೀನಿ ಅಂದರು. ಬಟ್ ಅಂಗಡಿ ಸ್ವಲ್ಪ ಇವಾಗ ಏನಾದರೂ ನಡೆದ್ರೆ ನಡೀತೈತಲ್ಲ ಅಂದ್ಕೊಂಡು ಅಪ್ಪ ಏನಂದರು, ಇಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದಾವೆ, ನಾನು ಬರ್ತೀನಿ ಅಂದರು. ಯಾಕಂದ್ರೆ ಮೊನ್ನೆ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಮ್ಮನ ಊರಾಗಿದ್ನಿ, ಎಲ್ಲ ಡಾಕ್ಯುಮೆಂಟ್ಸು ಅಲ್ಲೇ ಇಟ್ಟು ಬಂದಿದ್ನಿ. ಅವರಾದರೂ ಹಂಗಿದ್ರು ಬರಾರ ಅಂದ್ಕೊಂಡು ನಮ್ಮ ಅಪ್ಪಾಜಿ ಏನಂದರು, ಇಲ್ಲ ನಾನು ಬರ್ತೀನಿ ಅಂತಂದು ವಸ್ತಿ ಬಂದಿದ್ದರು. ಅಪ್ಪಾಜಿ ನಾನು ಮತ್ತು ಚಂಪು ಡಿಂಪು ಕರ್ಕೊಂಡು ಹೋಗಿದ್ವಿ. ಆ ಟೈಮ್ ಒಳಗೆ ಫಸ್ಟು ಏನಂದರು ನಮ್ಮ ಮನೆಯವರು, ಇಲ್ಲ ಟೈಮು 6 ಗಂಟೆ ಅನ್ನೋದ್ರೊಳಗೆ ನಾನು ಬಾಗಲಕೋಟೆ ರೀಚ್ ಆಗಿರ್ತೀನಿ, ಸುಮ್ಮನೆ ಹತ್ತಿರ ತನಕ ನಾನು ವೇಟ್ ಯಾಕೆ ಮಾಡಲಿ, 6:30 ಅನ್ನೋದ್ರೊಳಗೆ ದೋಸ್ತರಿಗೆ ಹೇಳೀನಿ, ಬೈಕ್ ತೊಗೊಂಡು ಬರ್ತಾರೆ, ಮನೆಗೆ ಬರ್ತೀನಿ, ಅಷ್ಟ್ರು ಸೇರಿ ಹೋಗೋಣ ಅಂತ ಹೇಳಿದರು. ನನಗೆ ಫುಲ್ ಖುಷಿ, ಅಂದರೆ ಇಲ್ಲಿಂದ ಹೋಗೋದೇ ಒಂಥರ ಅಲ್ಲ ಅಂದ್ಕೊಂಡು, ಆಯ್ತು ಆಡ್ರಿ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ನಿ. ಅವ್ರು ಬರೋಷ್ಟರೊಳಗೆ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ರೆಡಿ ಆದ್ರೆ ಆಯಿತು ಅಂತಂದು. ಸೊ ಒಂದು ಸ್ವಲ್ಪ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಳತ್ತೀನಿ. ಅದು ಮುಂಜಾನೆ ಎದ್ದ ತಕ್ಷಣ ಗ್ಯಾಸ್ ಕಟ್ಟಿ ಒರೆಸೋದಾಯ್ತು, ರಂಗೋಲಿ ಹಾಕೋದಾಯ್ತು, ಅದೆಲ್ಲ ಸ್ವಲ್ಪ ಮಿಸ್ ಆದಂದ್ರೆ ಏನೋ ಒಂಥರ ಮನಸ್ಸೊಳಗೆ ತಳಮಳ. ಇವಾಗಂತೂ ಒಂದು ತಿಂಗಳಾಗಕ್ಕೆ ಬಂತು, ರಂಗೋಲಿನ ಇಲ್ಲ. ರಂಗೋಲಿ ಸಂತ್ಯಾಗ ಸಿಗುತ್ತೆ, ಬಟ್ ನಮಗೆ ತರೋಕ್ಕಾಗವಲ್ದು ಸಂತಿಗೆ ಹೋಗಿ. ಸೊ ಹಂಗಾಗಿ ಅಷ್ಟೇ ಬಿಟ್ಟಿವಿ. ಇನ್ನು ನಮ್ಮ ಹಸ್ಬೆಂಡ್ ಬಂದ್ರೆ ಅವರಿಗೆ ಹೇಳೋದು, ಇಲ್ಲ ಇವತ್ತು ಮಂಗಳವಾರ ಅಲ್ಲ, ಮಂಗಳವಾರದ ಸಂತೆ ಇರುತ್ತೆ, ಆವಾಗಾದರೂ ಹೇಳೋದು, ಏನೇನಾಗುತ್ತಾ ನೋಡೋಣ, ತರಬೇಕನ್ನಿಸ್ತಂದ್ರೆ ತೊಗೊಂಡು ಬರ್ತೀನಿ. ಇನ್ನು ಅವಳು ಎದ್ದು ಟೀ ಮಾಡ್ಕೊಳತ್ತಿದ್ಲು, ಅವಳಿಗೂ ಸ್ವಲ್ಪ ಹುಷಾರಿಲ್ಲ. ಸೊ ಅವಳು ವಾಪಸ್ ಪ್ರೆಗ್ನೆಂಟ್ ಇವಾಗ, ಹಂಗಾಗಿ ಸ್ವಲ್ಪ ಹುಷಾರಿಲ್ಲ ಅವಳಿಗೆ, ಸ್ವಲ್ಪ ಯಾಕೋ ವಾಮಿಟ್ ಅದೆಲ್ಲ ಜಾಸ್ತಿ ಆಗತ್ತೈತಂತ. ಹಂಗಾಗಿ ಸ್ವಲ್ಪ ಅವಳನ್ನ ಅಡುಗೆ ಮನೆಯಿಂದ ದೂರನ ಇಡತ್ತೀನಿ, ನಾನು ರೆಸ್ಟ್ ಮಾಡಲಿ ಅಂತಂದು. ಇನ್ನು ನಮ್ಮ ಮನೆಯವರು ಬರ್ತಾರಲ್ಲ, ಅವ್ರಿಗೊಂದು ಸ್ವಲ್ಪ ಕಾಫಿ ಮಾಡಬೇಕು. ನಾನು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಅಪ್ಪಾಜಿಗೆ ಒಂದು ಸ್ವಲ್ಪ ಟೀ ಕೊಟ್ಟರೆ ಆಯಿತು ಅಂದ್ಕೊಂಡು. ಬಟ್ ಸಡನ್ನಾಗಿ ಕಾಲ್ ಮಾಡಿ, ಇಲ್ಲಮ್ಮ ಲೇಟ್ ಆಯಿತು, ಬಾಗಲಕೋಟೆ ಒಳಗೆಲ್ಲ ಸೋಫಾ ಸೆಟ್ ಅಂತ ತೊಗೊಂಡು ಬಂದಿದ್ರು, ಅದನ್ನೆಲ್ಲ ಹಾಕ್ಬಿಟ್ರು, ಟೈಮ್ ಆಗಿಬಿಡ್ತು, ನೀವು ಅಲ್ಲಿಂದ ಬರ್ರಿ, ನಾನು ಇಲ್ಲೇ ವೇಟ್ ಮಾಡ್ತೀನಿ ಅಂತ ಹೇಳಿದರು ವಾಪಸ್ಸು. ನಾನು ಹಂಗಂತ ಅಂದ್ಕೊಂಡು, ಸರಿ ಆಯ್ತಾಳ್ರಿ, ಅಲ್ಲೇ ಇರ್ರಿ, ವೇಟ್ ಮಾಡ್ತೀರಿ, ನಾವು ಬರ್ತೀವಿ ಅಂತ ಹೇಳಿದ್ನಿ. ಸೊ ಇನ್ನು ಹೋಗುವಷ್ಟರೊಳಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು. ಅವಳಿಗೂ ಸುಸ್ತು ಜಾಸ್ತಿ, ಎಲ್ಲ ಸುಮ್ಮನೆ ಬಟ್ಟೆ ಒಂದು ಒಗಿತಾಳ ಕೂತ್ಕೊಂಡು ನೆಳ್ಳಾಗ ಅಂತ ಅಂದ್ಕೊಂಡು. ಆದರೂ ಟೈಮ್ ಆಗಬಿಡ್ತದೆ, ಹೆಂಗಾಗುತ್ತೋ ಗೊತ್ತಿಲ್ಲ. ಇಲ್ಲಿ ಎಂಟ್ರ್ ಬಸ್ಸಿಗೆ ಹೋದ್ವಿ ಅಂದ್ರೆ ಅಲ್ಲಿ 10 ಗಂಟೆ ಇಂಟ್ರ್ವ್ಯೂ ಅಂತ ಹೇಳ್ಯಾರ. ಸೊ ಹೋಗ್ತೀನಿ, ಏನೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಎಲ್ಲರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಇನ್ನು ಇವತ್ತಿಂದು ಅಡುಗೆ ಏನೇನೈತಲ್ಲ, ಸ್ವಲ್ಪ ಕಾಳು ತೊಗೊಂಡು ಬಂದೀವಿ ಸಂತೆ ಒಳಗೆ. ಕಾಳು ಅದನ್ನು ಒಂದಿಷ್ಟು ಮಡಿಕೆ ಕಾಳು ನೆನೆ ಇಟ್ಟಿದ್ನಿ, ಅವು ಮಡಿಕೆ ಬಂದವು, ಅದೊಂದಿಷ್ಟು ಹಾಕಿ ನೆಕ್ಸ್ಟು ಒಂದು ಸ್ವಲ್ಪ ಸಾಂಬಾರು ಇತ್ತು ನೈಟ್ದು, ಅದನ್ನ ಒಂದು ಸ್ವಲ್ಪ ಬಿಸಿ ಮಾಡೀನಿ. ಅನ್ನ ಅಂತೂ ಐತಿ ನೈಟ ಮಾಡಿದ್ದು, ಸೊ ಅದೊಂದು ಸ್ವಲ್ಪ ಕಾಳೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಪಲ್ಯ ಮಾಡಬೇಕು. ರೊಟ್ಟಿ ಅಂತೂ ಇವತ್ತು ಮಾಡೋಕ್ಕೆ ಹೋಗಿಲ್ಲ, ಯಾಕಂದ್ರೆ ರೊಟ್ಟಿ ಮಾಡ್ಕೊತ ಕೂತ್ರೆ ಟೈಮ್ ಆಗುತ್ತೆ ಅಂದ್ಕೊಂಡು. ಅವಳು ಒಂದು ಸ್ವಲ್ಪ ಇದಕ್ಕೆ ಹೋಗ್ಬರ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬರ್ಬೇಕು ಅಂತ ಇದ್ಲು. ಅಂದರೆ ಇನ್ನೂ ಜಸ್ಟ್ ಚೆಕ್ ಮಾಡೈತಿ, ಅಂದರೆ ಇನ್ನೂ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದಿಲ್ಲ. ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ಲಲ್ಲ, ಇನ್ನು ಅವಳಿಗೂ ಹೆವಿ ಆಗುತ್ತೆ ಅಂದ್ಕೊಂಡು ನಾವು ಈ ಸೈಡ್ ಹೋಗ್ತೀವಿ ಬಾಗಲಕೋಟೆಗೆ. ಅವಳು ಆ ಸೈಡ್ ಹೋದ್ರೆ ಮನೆಯೊಳಗೆ ಯಾರೂ ಇರೋಲ್ಲ, ಮತ್ತೆ ಬಂದು ಈವ್ನಿಂಗ್ ಲೇಟ್ ಎಷ್ಟಾಗುತ್ತೋ ಗೊತ್ತಿಲ್ಲ. ಲೇಟ್ ಆದರೆ ಯಾರಿಗೇ ಆಗಲಿ ಬಂದ ತಕ್ಷಣ ಮಾಡೋದು ಕಷ್ಟ ಸ್ವಲ್ಪ. ಏನೇ ಒಂದು ಫಂಕ್ಷನ್ ಇರಲಿ ಅಥವಾ ಎಲ್ಲೇ ಒಂದು ಕಡೆ ಹೊರಗೆ ಹೋಗಿ ಬರಲಿ, ಅಲ್ಲಿಂದ ಬಂದು ನಾವು ಸೆಟ್ ಆಗೋದೈತಲ್ಲ, ಅಟ್ಲೀಸ್ಟ್ 1 hour ಆದರೂ ಬೇಕಾ, ಇಲ್ಲಾಂದರೆ ಸಡನ್ನಾಗಿ ಮಾಡೋಕ್ಕಾಗಲ್ಲ. ನಾ ಕಾಳನ್ನ ಒಂದು ಸ್ವಲ್ಪ ಒಂದು 5 ನಿಮಿಷ ನೀರೊಳಗೆ ನೆನೆ ಇಟ್ಬಿಟ್ಟಿರ್ತೀನಿ. ಅಂದರೆ ನೈಟೆಲ್ಲ ಇಟ್ಟಿರ್ತೀನಿ, ಬಟ್ ಮಾರ್ನಿಂಗ್ ಎದ್ದು ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡ್ರೆ ಇನ್ನೂ ಚಲೋ ಆಗುತ್ತೆ. ಇನ್ನು ಡಿಟಾಕ್ಷನ್ ಮಾಡ್ಕೊಂಡಿನಿ ನನಗೋಸ್ಕರ, ಅದನ್ನೊಂದ ಕುಡಿದು ನಿಂಬೆಹಣ್ಣು ಸೊ ಡಿಟಾಕ್ಷನ್ ಒಂದು ಸ್ವಲ್ಪ ಕುಡಿದು, ನಿಂಬೆಹಣ್ಣು ಆ್ಯಕ್ಚುಲಿ ಇರಲಿಲ್ಲ, ಇಲ್ಲೇ ಇವಾಗ ಒಂದು ಪೂರ್ತಿ ಇಸ್ಕೊಂಬಂದ್ರೆ ಆಯಿತು. ನೆಕ್ಸ್ಟು ಹೆಂಗಿದ್ರು ಸಂತಿಗೆ ಹೋಗ್ತೀವಲ್ಲ, ತಂದ್ರಾಯ್ತು ಅಂತ ಅಂದ್ಕೊಂಡ್ವಿ. ಇಲ್ಲೇ ಒಂದು ಇಸ್ಕೊಂಡು ನಿಮ್ಮ ಮನೆ ಬಾಜುದವ್ರ ಜೊತೆ ನಿಂಬೆ. ಇಲ್ಲಿ ಹೆಂಗಂತಂದ್ರೆ ನಮ್ಮ ತವ್ರ ಮನೆ ಕಡೆ ದಿನ ಫ್ರೆಶ್ ವೆಜಿಟೇಬಲ್ಸ್ ಮಾರಕ್ಕೆ ಬರ್ತಾರೆ. ಬಟ್ ಇಲ್ಲಿ ಹೆಂಗಂತಂದ್ರೆ ಮಂಗಳವಾರಕ್ಕೆ ಸಂತೆ ಅಂದ್ರೆ ಮಂಗಳವಾರಕ್ಕೆ ಒಂದು ಸಾರಿ ಅಷ್ಟು ಸಂತ್ಯಾಗ ಮಿಡಲ್ ಯಾರು ಬರಲ್ಲ ಮಾರಕ್ಕೆ. ಅದೊಂದು ಸ್ವಲ್ಪ ಕಷ್ಟ. ಫ್ರಿಜ್ ಇದ್ದಾಗ ಏನೂ ಅನಿಸ್ತಿರ್ಲಿಲ್ಲ, ಇವಾಗ ಫ್ರಿಜ್ ಇಲ್ಲ ಮನೆಯೊಳಗೆ, ಸ್ವಲ್ಪ
ಏನೋ ಒಂಥರ ತರಕಾರಿ ಎಲ್ಲ ಬಾಡ್ದಂಗೆ ಆಗ್ತೈತಿ. ಹಾಳೆ ಒಳಗೆ ಇಟ್ಟಿರ್ತೀವಿ ಅಂದ್ರೂ ಎಷ್ಟಾದ್ರೂ ಅದು ಹಂಗೆ ಚೇಂಜ್ ಆಗಲ್ಲ. ಇನ್ನು ನಮ್ಮ ತಂಗಿ ಚಹಾ ಮಾಡಿದ್ಲು, ಅದು ಒಡೆದು ಹೋಗ್ಬಿಡ್ತು. ಹಾಲು ಹಾಕಿದ್ಲು, ನಿನ್ನೆ ನೈಟು ಪಾಕೆಟ್ ಹಾಲು ತೊಗೊಂಡು ಬಂದಿತ್ತು, ಒಡೆದು ಹೋಗ್ಬಿಡ್ತದೆ. ಇನ್ನು ಹಾಲಿನ ಪುಡಿ ಹಾಕಿ ಚಹಾ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಕಾಫಿ ಮಾಡಬೇಕು ಅಂದರು ಹಾಲನ್ನು ಅದು ಅಲ್ಲ, ಮತ್ತು ಹಾಲೆಲ್ಲ ಹಾಕ್ಬಿಟ್ಟಿದ್ಲಕ್ಕಿ ಒಡೆದ ಹೋಗ್ಬಿಟ್ಟವು. ಇನ್ನು ಕಾಫಿ ಮಾಡಿದ್ರೆ ಸರಿ ಇಲ್ಲ ಅಂದ್ಕೊಂಡು ಬೇಡ ಅನ್ನಿಸ್ತು. ಸುಮ್ಮನೆ ಪಾಪ ಮತ್ತು ಅಲ್ಲಿಂದ ಬಂದಿರ್ತಾರ, ಸರಿ ಕೊಡಲಿಲ್ಲ ಅಂದರೆ ನಡೀತಾ, ಆದರೆ ಸರಿ ಇಲ್ಲಾರ್ದು ಕೊಟ್ಟರೆ ಸರಿ ಅನ್ಸಲ್ಲ. ಹಾಗಾಗಿ ಇನ್ನು ಇದ್ದದ್ದು ಟೀ ಮಾಡತ್ತೀನಿ. 10 ಗಂಟೆಗೆ ಬಾ ಅಂತ ಹೇಳ್ಯಾರ ಇಂಟರ್ವ್ಯೂಗೆ. ಹೊಂಟೀವಿ, ಏನೇನಾಗುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಮೊನ್ನೆ ಕಾಲ್ ಮಾಡಿದಾಗ ಡಾಕ್ಯುಮೆಂಟ್ಸು ತೊಗೊಂಡು ಬರ್ರಿ, ಪ್ಲಸ್ ಇದನ್ನು ತೊಗೊಂಡು ಬರ್ರಿ, ಎಲ್ಲ ಆಲ್ಮೋಸ್ಟ್ ನಿಮ್ಮ ಸಬ್ಜೆಕ್ಟ್ ಏನಿರುತ್ತಲ್ಲ ಅದ್ರ ಬಗ್ಗೆ ರೆಡಿ ಆಗ್ರಿ ಅಂತ ಹೇಳಿದರು. ಇನ್ನೊಂದು ಸ್ವಲ್ಪ ಸ್ನಾನ ಅದನ್ನು ಮಾಡಿಕೊಂಡು ಪೂಜೆ ಅದನ್ನು ಮಾಡಿಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡಿನಿ. ನಾನು ಫುಲ್ ಕನ್ಫ್ಯೂಸು, ಯಾಕಂದ್ರೆ ಸೀರೆ ಉಟ್ಕೊಂಡು ಹೋಗ್ಲಾ ಅಥವಾ ಡ್ರೆಸ್ ಹಾಕ್ಕೊಂಡು ಹೋಗ್ಲಾ ಅಂತಂದು. ಆ ಟೈಮ್ ಒಳಗೆ ನಮ್ಮಮ್ಮ ಕಾಲ್ ಮಾಡಿದ್ನಿ, ಏನು ಮಾಡಲಿ ಈ ಥರ ಅಂತಂದಾಗ, ಇಲ್ಲ ಟೀಚರ್ ಜಾಬ್ ಇದು, ಇಂಟರ್ವ್ಯೂ ತೊಗೋತಾರ ಅಂದರೆ ಫಸ್ಟು ನೋಡೋದವರು ಹೆಂಗದೀವಿ ನೀಟ್ನೆಸ್ ನೋಡ್ತಾರೆ. ಸೀರೆನ ಉಟ್ಕೊಂಡು ಬಾ, ಸ್ವಲ್ಪ ಕಾಟನ್ ಇರೋ ಸೀರೆ ಉಟ್ಕೊ. ಹಾಗಾಗಿ ನಾನು ಕಾಟನ್ ಸೀರೆ ಉಟ್ಕೋಬೇಕು ಅಂತಂದು ಸ್ವಲ್ಪ ಅದನ್ನು ಐರನ್ ಮಾಡಿ ಇಟ್ಬಿಟ್ಟಿದ್ನಿ. ಅಂದ್ರೆ ಐರನ್ ಮಾಡಿಟ್ರೆ ನೀಟಾಗಿ ಕುಂದ್ರುತ್ತೆ, ಇಸ್ತ್ರಿ ಅನ್ನೋದೊಂದು ಇದು ಇಸ್ತ್ರಿ ಮಾಡಿಟ್ರೆ ಉಟ್ಕೊಳ್ಳುವಾಗ ನೀಟ್ ಕುಂದ್ರುತ್ತೆ ಅಂತಂದು. ಇನ್ನು ಲೇಟ್ ಆಗಿಬಿಡ್ತು, ಸ್ವಲ್ಪ ಟೈಮ್ನೂ ಆಯ್ತು. ನಮ್ಮಪ್ಪ ಇದ್ರೆ ಅರ್ಜೆಂಟ್ ಬಾ ಮಾಡಾತ್ರು. ಡಾಕ್ಯುಮೆಂಟ್ಸ್ ನೈಟೇ ಇಟ್ಕೊಂಡಿದ್ನಿ ನಾನು. ಅದು ಒಂದು ನನಗೇನಂತಂದ್ರೆ, ನಾನು ಎಲ್ಲೇ ಹೋಗ್ಬೇಕಂದ್ರೂ ನಾಳೆ ಅಂತ ಫಂಕ್ಷನ್ ಇದ್ರೆ ಇವತ್ತಂಗೆ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ. ಜಸ್ಟ್ ಮಾರ್ನಿಂಗ್ ಎದ್ದು ಹೋಗೋದೊಂದೇ ಕೆಲಸ ಇಟ್ಕೋಬೇಕು ನಾನು, ಆ ಥರ. ಸೊ ಅವಾಗ ಏನು ಅನ್ಸಲ್ಲ, ಆರಾಮಾಗಿ ಹೋಗ್ಬೋದು ರೆಡಿಯಾಗಿ ಇನ್ನು ಪೂಜೆ ಅಂತ ಮಾಡ್ಕೊಂಡು. ಆ್ಯಕ್ಚುಲಿ ಪೂಜೆ ಇವತ್ತು ಇದು ಬೋರಮ್ಮನ ಕಳಿಸ್ತಾರಲ್ಲ, ಮಲ್ಲಿಕಾರ್ಜುನಕ್ಕೆ ಹೋಗಿ ಬಂದರು, ಹಾಗಾಗಿ ಅದ್ರದ್ದು ಇತ್ತು. ಹಾಗಾಗಿ ಮಾರ್ನಿಂಗ ಪೂಜೆ ಮಾಡಿದ್ವಿ. ನಮ್ಮ ತಂಗಿ ಇತ್ಲ ಸ್ವೀಟ್ ಮಾಡಿದ್ಲು, ಫಸ್ಟ್ ಸ್ವೀಟ್ ಮಾಡ್ಕೊತಾನೆ ಕೂತ್ಲು. ಅಂದರೆ ಅಪ್ಪಾಜಿ ಆ ಸೈಡ ಊರಿಗೆ ಹೋಗ್ತಾರೆ, ಹಂಗಾಗಿ ಮಾಡಿ ಹೋಲಿ ಅಂತಂದು. ಸೊ ನಾನು ಈ ಥರ ಸಿಂಪಲ್ಲಾಗಿ ಕಾಟನ್ ಸೀರೆ ಉಟ್ಕೊಂಡಿದ್ನಿ. ಇದು ನಾನು ಡಿಗ್ರಿ ಕಲಿಬೇಕಾದ್ರೆ ನಮ್ಮಮ್ಮ ಕೊಡಿಸಿರೋ ಸೀರೆ ಇದು. ಡಿಗ್ರಿ ಅಲ್ಲ, BEd ಸ್ಟಾರ್ಟಿಂಗಲ್ಲಿ ಕೊಡಿಸಿರೋ ಸೀರೆ, ಅದನ್ನ ಉಟ್ಕೊಂಡು ಹೊಂಟಿದ್ನಿ ಇವತ್ತು ನಾನು. ಇನ್ನು ಇವರಿಗೆ ಇವು ಸೇಮ್ ಡ್ರೆಸ್ ಹಾಕಿದ್ದೆ, ಕಾಟನ್ ಎಲ್ಲ. ಇವಾಗ ಸ್ವಲ್ಪ ಮೆತ್ತನೂ ಹಾಕಿದ್ರೆ ಭಾಳ ಬೆಟ್ರ್ ಅಂದ್ಕೊಂಡು ಮೆತ್ತನೂ ಹಾಕಾತಿದ್ನಿ ನಾನು. ಈ ಥರ ಅಪ್ಪಾಜಿ ಇನ್ನು ಇದಕ್ಕೆ ಹೋಗಿ ಬಂದ್ರಲ್ಲ ಶ್ರೀಶೈಲಕ್ಕೆ, ಈ ಥರ ಇದನ್ನು ಮುಡಿ ಕೊಟ್ಟು ಬರ್ತಾರಂತ, ಹಾಗಾಗಿ ಮುಡಿ ಕೊಟ್ಟು ಬಂದರು. ಸೊ ಇನ್ನು ಫೈನಲಾಗಿ ಅವ್ರ ಡ್ಯಾಡಿ ಬಾಗಲಕೋಟೆ ಬಂತು, ಅವ್ರ ಡ್ಯಾಡಿ ಬರತ್ರು. ಸೊ ಎಷ್ಟು ಖುಷಿ ನೋಡ್ರಿ ಅವಳಿಗೆ, ಬಗ್ಗಿ ನೋಡತ್ತಾಳೆ. ನಾನು ಅಂದ್ಕೊಂಡೆ ನನ್ನ ಮಗಳು ಸ್ವಲ್ಪ ಅಷ್ಟು ನೆನಪಿರಲ್ಲ ಅಂದ್ಕೊಂಡು. ಅಂದ್ರೆ ಸಡನ್ನಾಗಿ ಲಾಸ್ಟ್ ಟೈಮ್ ಬಂದಾಗ ಅವ್ರ ಹತ್ರ ಹೋಗಲೇ ಇಲ್ಲ, ಅವ್ರಿಗೆ ಜಾಸ್ತಿ ಬೇಜಾರಾಯ್ತು, ಏನಮ್ಮ ಬರಲೇ ಇಲ್ಲ ಅಂತ ಅನ್ನತ್ತಿದ್ರು. ಬಟ್ ಈ ಸಾರಿ ಹಂಗಲ್ಲ, ಆರಾಮಾಗೂ ಹೋದರು, ಸಡನ್ನಾಗಿ ಹೋದರು. ಇನ್ನು ನಾವು ಏನೂ ನಾಷ್ಟ ಮಾಡಿ ಬಂದಿರಲಿಲ್ಲ, ನಾಷ್ಟ ಮಾಡಿ ಹೋಗಿರಲಿಲ್ಲ. ಅಲ್ಲೇ ಒಂದು ಹೋಟೆಲಿಗೆ ಹೋಗಿ ನಾಷ್ಟ ಮಾಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು, ಇಲ್ಲೇ ಹಳೆ ಬಸ್ ಸ್ಟ್ಯಾಂಡಿಗೆ, ನಮ್ಮದಿರೋದು ಬಸವೇಶ್ವರ ಕಾಲೇಜಲ್ಲ, ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲೇ ಅಪೋಸಿಟ್ ಬಸ್ ಸ್ಟ್ಯಾಂಡ್ ಅಪೋಸಿಟೇ ಒಂದು ಹೋಟೆಲ್ ಐತೆ ಸಾಂದು, ಅಲ್ಲಿ ತಿಂದ್ವಿ. ಇನ್ನು ನಾನು ಹೋದ್ನಿ 10 ಗಂಟೆ ಒಳಗೆ, ಅಲ್ಲಿ ಇಂಟರ್ವ್ಯೂ ಇದ್ದಾರೆ ಹೋಗ್ರಿ ಅಂದರು, ಹೋಗ್ಬಿಟ್ನಿ. ಇಲ್ಲಿ ಅಪ್ಪ ಅಮ್ಮ ಆಟ ಆಡ್ಸಾತಿದ್ರು ಅವ್ರನ್ನ. ನಮ್ಮ ಹಸ್ಬೆಂಡ್ ಅದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ರು ಅವ್ರ ಜೊತೆ ಆಟ ಆಡೋದು. ಹೆಂಗಂತಂದ್ರೆ, ಇವಾಗ ನಾನು ಎಷ್ಟೋ ಜನದ್ದು ನೋಡೀನಿ, ಸ್ಟೇಟಸ್ ಹಾಕೋದು, ಸ್ಟೋರಿ ಹಾಕೋದು, ಏನೋ ಒಂದು ಬರೀ ಬುಕ್ ತಂದು ಕೊಡೋದಾಯ್ತು, ಏನೋ ಒಂದು ಓದಿಸಿದ್ರ. ಬಟ್ ಅದು ನಮ್ಮ ಮನೆಯವರು ಹೆಂಗಂತಂದ್ರೆ, ನೀನು ಓದಮ್ಮ, ನಾನು ಯಾವತ್ತೂ ಅದು ಒಂದು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಓದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇನ್ನು ಇಂಟರ್ವ್ಯೂ ಮುಗಿಸ್ಕೊಂಡು ಬನ್ನಿ. ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಅವರು, ಯಾಕಂದ್ರೆ ಅವರಿಗೆ ವಿಡಿಯೋಕ್ಕಿಂತ ಮಕ್ಕಳು ಇಂಪಾರ್ಟೆಂಟು. ನಾನಾದರೆ ವಿಡಿಯೋ ಮಾಡ್ಕೊಂಡಿರ್ತಿದ್ನೇನೋ. ಇನ್ನು ಊರಿಗೆ ಬರೋದ್ರೊಳಗೆ ಮಂಗಳವಾರ ಸಂತಿ ಇತ್ತು. ಇನ್ನು ನಮ್ಮ ಹಸ್ಬೆಂಡ್ ನೋಡ್ರಿ ಅನ್ವಿಕಾಂಗೆ ಕರ್ಕೊಂಡು ಒಂದು ಸ್ವಲ್ಪ ನಿಂಬೆ ಅನ್ನೋದನ್ನು ತೊಗೊಂಡು ಬಂದರು. ಇನ್ನು ಮನೆಗೆ ಹೊಂಟಿದ್ವಿ. ಅನ್ವಿಕಾ ಮಲ್ಕೊಂಡ್ಲು. ಆ್ಯಕ್ಚುಲಿ ಡ್ರೆಸ್ ನಾನು ಒಂದು ಟೀ ಶರ್ಟ್ನ ಎಕ್ಸ್ಟ್ರಾ ಒಯ್ದಿರ್ತೀನಿ. ಟೀ ಶರ್ಟ್ ಆಯಿತು, ಒಂದು ಅವರಿಗೆ ಹಾಫ್ ಪ್ಯಾಂಟ್ ಆಯಿತು, ಈ ಥರ ಒಯ್ದಿರ್ತೀನಿ. ಅಲ್ಲಿ ಹೊಲಸು ಮಾಡ್ಕೊಂಡಾಗ ಸರಿ ಅನಿಸಲ್ಲ ಅಂದ್ಕೊಂಡು. ಸೊ ಇನ್ನು ಮನೆಗೆ ಬಂದ್ವಿ. ಯಾವ ಥರ ಇಂಟರ್ವ್ಯೂ ಆಯಿತು ಅಂತ ಹೇಳ್ತೀನಿ. ನನಗೆ ಎಷ್ಟೋ ಜನ ಕೇಳಿದ್ರಿ ಯಾವ ಥರ ಆಯಿತು ಇಂಟರ್ವ್ಯೂ ಅಂತಂದು. ಸೊ ಇಂಟರ್ವ್ಯೂ ಚಲೋ ಆಯಿತು. ಕ್ವಶನ್ಸ್ ಎಲ್ಲ ನಾನು ಓದಿರುವಾಗ ಕೇಳಿದರು, CBZ ಹಾಗಾಗಿ. ಬಟ್ ಅವ್ರು ಹೇಳಿದ್ದು ಏನು ಮಾಡ್ತೀರಾ, ಎದಕ್ಕೆ ಡ್ರಾಪ್ಔಟ್ ಮಾಡಿದ್ರಿ ಸ್ಕೂಲ್ ಅಂದಾಗ, ನಾನು ಪಾಪು ಇದಾವು ಟ್ವಿನ್ಸ್ ಅಂತ ಹೇಳಿದ್ನಿ. ಅವರಂದ್ರು ಟ್ವಿನ್ಸ್ನ ಇಟ್ಕೊಂಡು ಯಾವ ಥರ ಪಾಠ ಮಾಡ್ತೀರಿ. ಇವಾಗ ಅವ್ರು ಎಕ್ಸಾಂಪಲ್ ಕೊಟ್ಟರು, ಪಾಪು ಹುಷಾರಿರಲ್ಲ, ಹಂಗೆ ಎಕ್ಸಾಮ್ ಇರುತ್ತಾ, ನೀವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂತ. ಅಫ್ಕೋರ್ಸ್ ನಾನು ನನ್ನ ಮಕ್ಕಳಿಗೆ ಅಂತ ಹೇಳಿದ್ನಿ. ಹಂಗಾಗಿ ಅವರು ಎಲ್ಲ ಟ್ಯಾಲೆಂಟ್ ಇದ್ದೀರಾ, ಏನು ಮಾಡೋದು, ಬೇಬಿಗೋಸ್ಕರ ಆದರೂ ನೀವು ಇರಲೇಬೇಕು ಅಂದರು. ಬಟ್ ಸೆಲೆಕ್ಟ್ ಆಗಿರೋದು ಬಿಟ್ಟಿರೋದು ಲೆಟ್ರ್ ಮುಖಾಂತರ ಕಳಿಸ್ತೀವಿ ಅಂತ ಹೇಳ್ಯಾರ. ಇನ್ನು ನಾವು ಇವಾಗ ಬಿಸಿಲು ಜಾಸ್ತಿ ಅಲ್ಲ,
ಇದೊಂದು ಗಡಿಗೆ ತೊಗೊಂಡು ಬಂದ್ವಿ ನೀರು ಕುಡಿಯೋಕೆ, ಹಂಗೆ ಒಂದು ಬಾಟ್ಲ್ ತೊಗೊಂಡು ಬಂದ್ವಿ. ಎಷ್ಟು ಕ್ಯೂಟ್ ಅದಾವು, ಮಣ್ಣಿಂದು. ಈ ಬ್ಯಾಸ್ಗಿಗೆ ಹೇಳಿ ಮಾಡಿಸ್ತಂಥದ್ದು. ಸೊ ಇನ್ನು ನೈಟು ಒಂದು ಸ್ವಲ್ಪ ಅಡುಗೆನೂ ಮಾಡಿಬಿಡ್ಬೇಕು. ನಂಗೆ ಏನು ಖುಷಿ ವಿಚಾರ ಅಂತಂದ್ರೆ, ಅವರು ನನ್ನ ರೆಸ್ಯೂಮ್ನ ನೋಡಿದ್ರಲ್ಲ ಸ್ಟಾರ್ಟಿಂಗಲ್ಲಿ, ಪ್ರತಿಯೊಂದು ಎಲ್ಲ ನನ್ನ ಮಾರ್ಕ್ಸು ಡಿಸ್ಟಿಂಕ್ಷನ್ಸೇ ಇದ್ದಾವೆ. ನೆಕ್ಸ್ಟು ಕ್ವಶನ್ಸ್ ಕೇಳಿದ್ರು ಅವರು. ನಂದು CBZ ಅಂತ ಅಂದರೆ ಕೆಮಿಸ್ಟ್ರಿ ಬಯಾಲಜಿ, ಅಂದರೆ ಬಾಟ್ನಿ ಝುವಾಲಜಿ ಬಗ್ಗೆನೇ ಕೇಳಬೇಕಲ್ಲ ಅವರು. ಕೆಮಿಸ್ಟ್ರಿ ಬಯಾಲಜಿ ಅಂತ ಕೇಳಿದರು, ಬಾಟ್ನಿ ಝುವಾಲಜಿ ಅಂತ ಏನು ಸಪ್ರೇಟ್ ಮಾಡಲ್ಲ ಹೈಸ್ಕೂಲಿಗೆ. ಹಾಗಾಗಿ ಬಟ್ ನನಗೆ ಏನಂತಂದರೆ ನಾನು ಕೆಮಿಸ್ಟ್ರಿ ಕಡೆ ಅಷ್ಟು ಕಾನ್ಸಂಟ್ರೇಟ್ ಮಾಡೇ ಇಲ್ಲ. ಅವ್ರು ಕೇಳಿರೋದು ಸಿಂಪಲ್ ಕ್ವಶನ್ನು, ಬಟ್ ನನಗೆ ಅದು ನಾನು ಒಂದು ಸಾರಿ ಅಂದರೆ ಅವಾಗೆಲ್ಲ ಹೇಳೀನಿ, ಬಟ್ ಇವಾಗದು ಲಿಂಕ ಇಲ್ಲಲ್ಲ. ನಾನು ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣ ಬಯಾಲಜಿನೇ ಕೇಳಿದರು. ನಂದು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸೆಲ್ಫ್ ಲೆಸನ್ ಐತಲ್ಲ, ಜೀವಕೋಶ, ಅದ್ರದ್ದೇ ಕೇಳಿದರು ನಂಗೆ. ನಾನು ಪಟ್ ಅಂತ ಹೇಳಿದೆ. ನಾನು ಹಿಂಗೆ ಹೇಳ್ತೀನಿ ಹಂಗೆ ಕೇಳಾತ್ರ ಅವರು. ಒಂದು 15 ಕ್ವಶನ್ಸ್ ಕೇಳಿದ್ರು ಅನ್ಸುತ್ತೆ ನಂಗೆ. ಅದರಲ್ಲಿ ನಾನು ಒಂದು ಮಾತ್ರ ಹೇಳಿಲ್ಲ, ಯಾವುದು ಅಂತಂದ್ರೆ ಟ್ಯಾಕ್ಸಾನಮಿ ಕಂಡುಹಿಡಿದವ್ರು ಯಾರು ಅಂತ. ನಾನು ಆ್ಯಕ್ಚುಲಿ ಓದಿದ್ನಿ, ಇವಾಗ ಓದಿಲ್ಲ ಅಂದರೆ ನಾನು ಈ ರೀಸೆಂಟಾಗಿ ಓದಿಲ್ಲ ನಾನು. ಬಟ್ ನಾನು PUC ಇದ್ನಲ್ಲ, PUC ಟೈಮಲ್ಲಿ ಈ ಥರ ಓದಿನಿ. ಬಟ್ ನಂಗೆ ಸಡನ್ನಾಗಿ ನೆನಪೇ ಬರಲಿಲ್ಲ ಅವ್ರು ಯಾರು. ಅವ್ನು ಬರಲೇ ಇಲ್ಲ ನಂಗೆ ನೆನಪು. ನಾನು ಸ್ಟ್ರೇಟ್ ಹೇಳಿದೆ, ಸಾರಿ ಸರ್, ಐ ಡೋಂಟ್ ನೋ ದ ರೀಸನ್, ಐ ನೋ ದ ಪರ್ಸನ್, ಬಟ್ ನನಗಿವಾಗ ಹೇಳೋಕ್ಕಾಗ್ತಿಲ್ಲ ಅಂತಂದೆ. ಅವ್ರಿಗೆ ಹೇಳ್ದೆ ನಾನು, ಇಫ್ ಯು ಡೋಂಟ್ ಮೈಂಡ್ ಮೀನ್ಸ್ ಪ್ಲೀಸ್ ಗಿವ್ ಮಿ ಆಪ್ಷನ್ಸ್ ಅಂತ ಹೇಳಿದೆ. ಬಟ್ ಅವ್ರು ಹೇಳಿದರು ಆಪ್ಷನ್ಸ್ ಎಲ್ಲ ಇಲ್ಲ ಅಮ್ಮ, ನಿಂಗೆ ಗೊತ್ತಿಲ್ಲ ಅಂತ ಡೈರೆಕ್ಟಾಗಿ ಹೇಳಿದೆ ಅಲ್ಲ, ಅದೇ ಖುಷಿ ಅಂತ ಹೇಳಿದರು. ಬಟ್ ಬಯಾಲಜಿ ಪ್ರತಿಯೊಂದು ಹೇಳಿದೆ. ಒಂದು 25 ಕ್ವಶನ್ಸ್ ಕೇಳಿದಾರೆ ಬಯೋದೊಳಗೆ. ಒಂದು 25 ಕ್ವಶನ್ಸಿಗೂ ನಾನು ಆನ್ಸರ್ ಮಾಡಿದೆ. ಒಂದು ಮಾತ್ರ ಟ್ಯಾಕ್ಸಾನಮಿ ಅಂತ ಹೇಳಿದ್ನಲ್ಲ, ಅದು ಒಂದು ಬಿಟ್ಟು ನಾನು ಎಲ್ಲದೂ ಆನ್ಸರ್ ಮಾಡಿದೆ. ನೆಕ್ಸ್ಟು 3 ಜನ ಕೂತಿದ್ರು ಅದ್ರೊಳಗೆ. ಇನ್ನು ಒಬ್ಬರು ಮೇಡಮು ಕೆಮಿಸ್ಟ್ರಿ ಕೇಳಿದರು. ಕೆಮಿಸ್ಟ್ರಿ ಒಳಗೆ ವಾಟ್ ಈಸ್ ಮೆಟಲ್ ಅಂದರೆ ಏನು ಅಂತ ಕೇಳಿದರು. ಲೋಹ. ನನಗೆ ಎಷ್ಟು ಈಸಿ ಗೊತ್ತದು. ನನಗೆ ಆ ಟೈಮ್ ಒಳಗೆ ಅದು ಬರಲೇ ಇಲ್ಲ. ನನಗೆ ಅನ್ನಿಸ್ತು ಏನಪ್ಪ ಮೆಟಲ್ ಅಂದರೆ, ನಾನು ಟಚ್ಚು ಇಲ್ಲ, ನಾನು ಕೆಮಿಸ್ಟ್ರಿ ಅಷ್ಟು ಓದಿಲ್ಲ. ನನ್ನ ಪಾಪು ಕರ್ಕೊಂಡು ಓದಿದ್ದೆ ನಾನು, ಫಿಸಿಕ್ಸು ಕೆಮಿಸ್ಟ್ರಿ ಬಯೋ ಹಿಂಗೆ ಓದಿದ್ದೆ. ಬಟ್ ನಾರ್ಮಲ್ ಮೇಲೆ ಓದಿದ್ವಿ, ಜಾಸ್ತಿ ಓದಿರಲಿಲ್ಲ. ವಾಟ್ ಈಸ್ ಮೆಟಲ್ ಅಂತ ಕೇಳಿದರು. ನನಗೆ ಸಡನ್ನಾಗಿ ಶಾಕ್ ಆಯಿತು. ಏನಪ್ಪ ಮೆಟಲ್ ಅಂತ ಗೊತ್ತಿದ್ರು. ನನಗೆ ಮೆಟಲ್ ಅಂದರೆ ಏನು ಅಂತ ಗೊತ್ತು, ಪರ್ಟಿಕ್ಯುಲರ್ ಡೆಫಿನಿಷನ್ ಅವ್ರು ಕೇಳತ್ತಾರೆ. ಬಟ್ ನಾನು ಎಕ್ಸ್ಪ್ಲನೇಷನ್ ಕೊಡತ್ತೀನಿ ಮೆಟಲ್ಸಿಗೆ. ಸೋಡಿಯಮ್ ಈ ಥರ ಹೈಲಿ ರಿಯಾಕ್ಟಿವ್ ಇರುತ್ತಾಯ್ತಂತಂದು ಅವ್ರು ಹೇಳಿದರು. ಇಲ್ಲ ನಿಂಗೆ ಕಾನ್ಸೆಪ್ಟ್ ಗೊತ್ತು, ಬಟ್ ನಮಗೆ ಬೇಕಾಗಿರೋದು ಈ ಥರ ಡೆಫಿನಿಷನ್ ಅಂತ ಹೇಳಿದರು. ನನಗೆ ನಿಜ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಪಾಪನ್ನು ಬಿಟ್ಟು ಒಂದು 10 ಗಂಟೆಗೆ ಹೋಗಿವಿ, 10ಕ್ಕೆ ಐತಿ ಅಂತ ಹೇಳಿದರು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಒಂದು 400 ಜನ ಇದ್ದರು ಅನಿಸುತ್ತಾ, ಎಲ್ಲ ಸಬ್ಜೆಕ್ಟವರು. ನಾನು ಅಪ್ಲಿಕೇಶನ್ ಕೊಡಬೇಕಾದ್ರೆ ಯಾರೂ ಇರಲಿಲ್ಲ, ಇಷ್ಟು ಜನ ಹಿಂಗೆ ಅಂತಂದು. ಬಟ್ ಅದು ಇನ್ನೂ ಪಬ್ಲಿಕ್ ಇರಲಿಲ್ಲ. ಸೊ ಯಾರು ಆ ಸಂಘದೊಳಗೆ ವರ್ಕ್ ಮಾಡ್ತಾರಲ್ಲ ಅವ್ರ ಥ್ರೂ ಬಂದವರೇ ಜಾಸ್ತಿ ಇದ್ದರು, ಅಂದರೆ ಅವರು ಹೇಳಿದವರೇ ಜಾಸ್ತಿ ಇದ್ದರು. ನನಗೆ ಸಡನ್ನಾಗಿ ಇಷ್ಟು ಜನ ಅಂದ್ಕೊಂಡು ಫಸ್ಟು ಇಂಗ್ಲೀಷು PCM ಮುಗಿಸ್ತಿದ್ರು ಅವರು. ಬಟ್ CBZ ಕರಿತಿಲ್ಲ, ನನ್ನ CBZ ಅಲ್ಲ, ಅದು ಈವ್ನಿಂಗ್ ಆಗಿಬಿಡ್ತು. 1 ಗಂಟೆ ಹಿಂಗೆ ಊಟಕ್ಕೆ ಹೋಗ್ರಿ, ಊಟ ಮಾಡಿದ್ಮೇಲೆ ಬರ್ರಿ ಅಂತ ಹೇಳಿದ್ರು. ಮತ್ತೆ ಊಟ ಮಾಡ್ಕೊಂಡು ಬರೋಕೆ ಅಂತ ಹೋದ್ವಿ. ನಮ್ಮ ಮನೆಯವರು ನಂದೇನು ಪುಣ್ಯ ಅಂತಂದ್ರೆ ನನ್ನ ಮಕ್ಕಳು ಒಂದು ಚೂರು ಹತ್ತಿಲ್ಲ. ನನಗೆ ಅಂಶ ಐತಲ್ಲ, ಅವಳಿಗೆ ಹಾಲು ಬೇಕೇ ಬೇಕು. ಬಟ್ ಡಿಂಪುಗೆ ಹೆಂಗಂದ್ರೆ ಏನೂ ಇಲ್ಲ, ಅವಳು ನಡೀತಾ ಊಟ ಮಾಡ್ತಾಳೆ. ಅಂಶು ಹಂಗಿಲ್ಲ, ಊಟ ಮಾಡಿದ್ರು ಹಾಲು ಬೇಕೇ ಬೇಕಾಕಿಗೆ. ನನಗೆ ಅಕ್ಕಿದೆ ಟೆನ್ಷನ್ ಇತ್ತು, ಒಂಚೂರು ಹತ್ತಿಲ್ಲ ಅಂತ. ಯಾಕಂದರೆ ನಮ್ಮ ಹಸ್ಬೆಂಡ್ ನಮ್ಮಮ್ಮ ಹೇಳತ್ತಿದ್ರು, ಅಯ್ಯೋ ಡ್ಯಾಡಿ ಕಬ್ಬಿನ ಹಾಲು ಮತ್ತು ಐಸ್ ಕ್ರೀಮು ಏನೇನು ಎಲ್ಲ, ಅಂದರೆ ಅವ್ರು ಏನು ಕೇಳ್ತಾರೆ ಅದನ್ನ ಏನು ಕೈ ಮಾಡ್ತಾರೆ ಎಲ್ಲ ತಂದು ತಿನ್ನಿಸಿ ಆರಾಮಿಟ್ಟಾರೆ. ನೀ ಟೆನ್ಷನ್ ತೊಗೊಬೇಡ, ನೀ ಓನ್ಲಿ ಇದ್ರ ಕಡೆ ಇಂಟರ್ವ್ಯೂ ಕಡೆ ಕಾನ್ಸಂಟ್ರೇಟ್ ಮಾಡು ಅನ್ನತ್ತಿದ್ರು. ಹಾಗಾಗಿ 3 ಗಂಟೆ ಕರೆದ್ರು, ಒಮ್ಮಲ್ಕೆ 3 ಗಂಟೆಗೆ ಹೋದೆ. ಅದರಲ್ಲಿ ಫಸ್ಟ್ ನೇಮ್ ನಂದೇ ಇತ್ತು, ಹೋದ್ನಿ. ನನಗೊಂದು ಸ್ವಲ್ಪ ಕೆಮಿಸ್ಟ್ರಿದು ಒಂದು ಸ್ವಲ್ಪ ಓದಬೇಕಿತ್ತು ಅನ್ನಿಸ್ತು. ನೆಕ್ಸ್ಟು 5 ಕಿಂಗ್ಡಮ್ಸ್ ಕೇಳಿದರು. ನನಗೆ ಆ್ಯಕ್ಚುಲಿ ನಾನು ಓದಿದ್ದೀನಿ, ನಾನು ಏನು ಓದಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ, ಗೊತ್ತೇನೋ ಹಂಗೆ ಅನಿಸ್ಬಿಡ್ತು. 5 ಕಿಂಗ್ಡಮ್ಸ್ ನನಗೆ ಗೊತ್ತಿತ್ತು, ಬಟ್ ನಾನು ಆನ್ಸರ್ ಮಾಡಿದೆ, ನಂಗೆ ಗೊತ್ತಿತ್ತು. ಬಟ್ ಇದನ್ನ ಯಾಕೆ ಓದಲಿಲ್ಲ ನಾನು, ಟ್ಯಾಕ್ಸಾನಮಿ ಯಾಕೆ ಓದಲಿಲ್ಲ ನಾನು, ಅದು ಬೇಸಿಕ್ ಕಾನ್ಸೆಪ್ಟು, ನಂಗೆ ಅದು ಯಾಕೆ ಬರಲಿಲ್ಲ ಮೈಂಡ್ ಒಳಗೆ ಅಂತ ಅನ್ನಿಸ್ತು ಒಂದು ಸಾರಿ. ಅವರು ಲಾಸ್ಟಲ್ಲಿ ಹೋಗಬೇಕಾದ್ರೆ ಏನಂತ ಇದ್ರು, ಇವರೇ ಸಚ್ ಗ್ರೇಟ್ ಟ್ಯಾಲೆಂಟೆಡ್ ಗರ್ಲ್ಸ್ ಅಂತ ಹೇಳಿದ್ರು. ಅಂದರೆ ನೀನು ಭಾಳ ಟ್ಯಾಲೆಂಟ್ ಇದೆಯಾ, ಹುಡುಗಿ ಟ್ಯಾಲೆಂಟ್ ಇದ್ದೀರಾ, ಹಂಗೆ ನೀವು ಅದನ್ನು ಮಿಸ್ಯೂಸ್ ಮಾಡ್ಕೋಬೇಡ್ರಿ ಅಂತ ಹೇಳಿದರು. ನೆಕ್ಸ್ಟು ಇವಾಗ ಮಕ್ಕಳ ಕಡೆ ಕಾನ್ಸಂಟ್ರೇಟ್ ಮಾಡಿರಿ, ಇದು ಜಾಬ್ ಅನ್ನೋದಿರ್ತಲ್ಲ, ಅಪರ್ಚುನಿಟಿ ಸಿಗ್ತಾವು. ಬಟ್ ಬೇಬಿಗೆ ಬೇಕಾಗಿರೋದು ಒಂದು ಮದರ್ ಕೇರು. ಸೊ ಅದು ಬೇಕು. ತಾಯಿ ಅಂದರೆ ಅವ್ರು ಕೇಳಿದರು,
ನೀವು ನಿಮ್ಮ ಪಾಪು ಸಣ್ಣವಿದಾವಲ್ಲ ಅವ್ರನ್ನೇನು ಮಾಡ್ತೀರಾ ಅಂದಾಗ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತಾರೆ ಅಂತ ಹೇಳಿದೆ ನಾನು. ಬಟ್ ಅವ್ರು ಹೇಳಿದ್ರು ಅಪ್ಪ ಅಮ್ಮನ ಕೇರ್ಕಿಂತ ನಮ್ಮ ತಾಯಿ ಕೇರೇ ಬೇರೆ ಆಗುತ್ತಾ. ಸೊ ಇವನ್ ನಮ್ಮ ವೈಫ್ ಕೂಡ ನಾನು ರಿಸೈನ್ ಮಾಡೀನಿ ಜಾಬಿಗೆ. ಇವನ್ ಅವಳು 6 ಮಂತ್ ಪ್ರೆಗ್ನೆಂಟ್ ಇದ್ದಾಗ. ಸೊ ನನ್ನ ಒಂದು ಅನಿಸಿಕೆ ಇಷ್ಟೇ, ಅಪಾರ್ಚುನಿಟಿ ಸಿಗ್ತಾವು, ಹಾಗಂತಂದು ಬೇಬಿ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೀವು ಬೆಳೆಸ್ದಂಗೆ ಆಗಲ್ಲ ಅಂತಂದರು. ನಾನು ಬಂದು ನಮ್ಮ ಹಸ್ಬೆಂಡಿಗೂ ಹೇಳಿದೆ ಈ ಥರ ಅಂದರು ರೀ ಅಂತಂದು. ಇವನ್ ನಮ್ಮ ಹಸ್ಬೆಂಡನ್ನ ಕರೆದು ಹೇಳಿದ್ರು ಅವರು, ನಮ್ಮ ಹಸ್ಬೆಂಡನ್ನು ಕರೆದಿದ್ರು ಅವರು, ಅಂದರೆ ಲಾಸ್ಟಲ್ಲಿ ನಮ್ಮದೇ ಲಾಸ್ಟೆಲ್ಲ ಕರೆದಿದ್ರು. ಆ ಟೈಮ್ ಅಂದರೆ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾರೆ ಅಂತ ಕೇಳಿದ್ರಾಗ ನಾನು ಹೇಳಿದೆ ಈಸ್ ಅ BSF ಅಂತ. ಸೊ ಅವಾಗ ಅವ್ರು ಹೇಳಿದ್ರು ಪೋಸ್ಟಿಂಗ್ ಎಲ್ಲ ಐತಿ ಎಲ್ಲ ಕೇಳಿದರು. ಅಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂದರೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇಂಗ್ಲೀಷಲ್ಲೇ ಕೇಳಿದರು. ನನಗೆ ಓಕೆ, ನನಗೆಲ್ಲ ಆನ್ಸರ್ ಮಾಡಿದ್ದೀನಿ. ಬಟ್ ಕನ್ನಡ ಮೀಡಿಯಮ್ ಇರೋರಿಗೂ ಇಂಗ್ಲೀಷಲ್ಲೇ ಒಂದು ಸ್ವಲ್ಪ ಕೇಳಿದ್ರಂತ. ಅವರೆಲ್ಲ ಬಂದು ಏನು ಹೇಳತ್ತಿದ್ರು, ಅಯ್ಯೋ ಇಂಟರ್ವ್ಯೂ ಅವರೆಲ್ಲ ಇಂಗ್ಲೀಷ್ ಒಳಗೆ ಕೇಳತ್ತಾರ, ನಮ್ಮದು ಕನ್ನಡ ಮೀಡಿಯಮ್ಮು, ನಮ್ಗೆ ಇದನ್ನು ಆಗಲಿಲ್ಲ, ನಾ ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ, ಜಾಸ್ತಿ ಕ್ವಶನ್ಸ್ ಕೇಳತ್ತಾರ, ಡೀಪ್ ಕೇಳತ್ತಾರ ಅಂತ ಬಂದು ಹೇಳೋರು. ನನಗೆ ಫುಲ್ ಟೆನ್ಷನ್ ಇತ್ತು. ಬಟ್ ಅಲ್ಲೇನು ಅಷ್ಟು ಡೀಪ್ ಕೇಳಿರಲಿಲ್ಲ, ಯಾಕಂದರೆ ಓದೋರಿಗೆ ಅದೇನು ಡೀಪ್ ಅನ್ಸಲ್ಲ. ಬೇಸಿಕ್ ಅವರು ಇಂಟರ್ವ್ಯೂವರ್ ಬೇಸಿಕ್ಕೆ ಕೇಳ್ತಾರೆ, ಯಾವುದು ಡೀಪನ್ನು ಕೇಳಲ್ಲ. ಹಾಗಾಗಿ ನನಗೇನು ಅನ್ನಿಸ್ಲಿಲ್ಲ. ಬಟ್ ನಮ್ಮ ಹಸ್ಬೆಂಡು ಹೇಳಿದರು, ಇಲ್ಲಮ್ಮ ಅವ್ರು ಈ ಥರ ಅಂದರು, ನನಗೆ ಇನ್ನೂ ಬೇಬಿ ಸಣ್ಣು ಇದ್ದಾವೆ, ನೀವು ಜಾಬ್ ಮಾಡ್ತಿದ್ರೆ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಸೊ ಇನ್ನೊಂದು ವರ್ಷ ಆರಾಮಾಗಿ ಅವರು ರೆಸ್ಟ್ ಮಾಡಲಿ ಅಂತ ಹೇಳಿದ್ರಮ್ಮ ಅಂತ ಹೇಳಿದರು. ನೋಡಿರಿ ಅದು ನಿಮ್ಮದು ಅನಿಸಿಕೆ, ನನಗೆ ಹೋಗ್ಬೇಕು ಅನ್ನೋದೈತಿ ಅಂತಂದಾಗ ಇಲ್ಲ ಬೇಡ ಇರಲಿ, ಅದು ತಾನಾಗಲೇ ಅದು ಮನೆಗೆ ಲೆಟ್ರ್ ಬಂತು, ಜಾಯ್ನಿಂಗ್ ಲೆಟ್ರು, ಹೋಗು, ಇಲ್ಲ ಅಂದರೆ ಬೇಡ, ನಾನು ಫೋರ್ಸ್ ಮಾಡಲ್ಲ, ಇದೊಂದು ವರ್ಷ ಆರಾಮಾಗಿರೋ ಮನೆಯೊಳಗೆ ಅಂದರು. ಸೊ ಇನ್ನು ಅಪ್ಪ ಅಮ್ಮ ಆ ಸೈಡ್ ಹೋದರು, ನಾವು ಮನೆಗೆ ಬಂದ್ವಿ. ಇವ್ರ ಬರ್ಡೇದೆ ಚಿಂತೆ ಆಗ್ಬಿಟ್ಟೈತಿ, ಇನ್ನು ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಕೊಂಡ್ವಿ, ಎಲ್ಲಿ ಹೋಗಬೇಕು. ನಾನು ಒಂದು 10-15 ಜನಕ್ಕೆ ಕಾಲ್ ಮಾಡಿದೆ ಫೋಟೋಗ್ರಾಫರಿಗೆ. ಒಂದು ಪ್ರೈಸ್ ಸೆಟ್ ಆಗ್ತಿಲ್ಲ ನಮ್ಗೆ, ದುಡ್ಡು ಸೆಟ್ ಆಗ್ತಿಲ್ಲ. ಒಂದು ಲೊಕೇಶನ್ ಸೆಟ್ ಆದರೆ ದುಡ್ಡು ಆಗ್ತಿಲ್ಲ, ದುಡ್ಡು ಸೆಟ್ ಆದರೆ ಲೊಕೇಶನ್ ಸೆಟ್ ಆಗ್ತಿಲ್ಲ. ಸೊ ಇನ್ನೂ ಕಾಲ್ ಮಾಡ್ಕೋತಾ ಇದ್ದೀವಿ, ಯಾಕಂದರೆ ನಮ್ಮ ಬಜೆಟಿಗೆ ನಾವು ತಕ್ಕಂತ ಮಾಡಿಸ್ಕೋಬೇಕಾಗತ್ತಲ್ಲ. ಹಾಗಾಗಿ ನೋಡಬೇಕು. ಇನ್ನು ಲಾಸ್ಟ್ ಒಬ್ಬರನ್ನ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು. ಸೊ ಅವ್ರೇನಾದರೂ ಓಕೆ ಅಂದರೆ ಅಲ್ಲೇ ಮಾಡಿಸ್ಬೇಕು ಅಂತ ಐತಿ ಮೈಂಡ್ ಒಳಗೆ. ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಅದರ ನಾಳೆ ಲಾಗ್ ಒಳಗೆ ಹೇಳ್ತೀನಿ ಎಲ್ಲಿ ಮಾಡಿಸ್ತೀನಿ ಅಂತ. ನಾಳೆ ಎನಿ ಕಂಡೀಷನ್ ಹೋಗಲೇಬೇಕು ಫೋಟೋಶೂಟಿಗೆ ಅಂತ ಅಂದ್ಕೊಂಡ್ವಿ. ಯಾವುದು ಲೊಕೇಶನ್ ಆಗುತ್ತೋ ಗೊತ್ತಿಲ್ಲ. ಒಂದು ಹುಬ್ಳಿ ಹೇಳ್ಯಾರ, ಒಂದು ಬಾಗಲಕೋಟೆ ಹೇಳ್ಯಾರ, ನೆಕ್ಸ್ಟ್ ಇನ್ನೊಂದು ಜಮಖಂಡಿ. ಸೊ ಇವು 3 ಯಾವುದಾಗುತ್ತೋ ಗೊತ್ತಿಲ್ಲ, ಹೋಗಬೇಕು ಅಂತಂದು ಫಿಕ್ಸ್ ಆಗೀವಿ. ಸೊ ನಾಳೆಗೆ ಹೋದ್ರೂ ಎಲ್ಲಿ ಹೋಗ್ತೀವಿ ಏನು ಅಂತಂದು ಹೇಳ್ತೀನಿ. ಸ್ವಲ್ಪ ಲಾಗ್ ಇದೊಂದು ವಾರ ಲೇಟ್ ಆಗ್ಬೋದು, ಒಂದೊಂದು ದಿನ ಮಿಸ್ಸು ಆಗ್ಬೋದು. ನಿಮ್ಮ ಪ್ರೀತಿ ಸದಾ ಇಷ್ಟ ಇರಲಿ ನನಗೆ ಯಾವತ್ತೂ. ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿರಿ ನಂಗೆ. ಮಾಡ್ತೀರಿ ಅಂತ ಗೊತ್ತು, ಅಂದ್ರೂ ನನ್ನ ಕರ್ತವ್ಯ ಹೇಳೋದು. ಹಾಗಾಗಿ ಇನ್ನು ಇವ್ರ ಬರ್ಡೇ ಈ ಒಂದು ವೀಕ್ ಇವ್ರದ್ದು ಬರ್ಡೇದೇ ಒಟ್ಟು ಪ್ರಿಪ್ರೇಷನ್ ಆಯಿತು, ಶಾಪಿಂಗು ಅದೆಲ್ಲ. ಅವ್ರ ಡ್ಯಾಡಿಗೆ ಇನ್ನೂ ಡ್ರೆಸ್ ತೊಗೊಂಡು ಬಂದಿಲ್ಲ. ಅವ್ರ ಡ್ಯಾಡಿ ಡ್ರೆಸ್ ತೊಗೊಂಡು ಬರ್ತೀನಿ ಅಂತಂದು ಹೇಳ್ಯಾರ, ನಾಳೆಗೆ ತೊಗೊಂಡು ಬರೋಣ. ಅಲ್ಲೇ ಶಾಪಿಗೆ ಹೋಗ್ಬೇಕಾದ್ರೆ ಸಪೋಸ್ ಹುಬ್ಳಿಗೆ ಹೋದ್ರೆ ಅಲ್ಲೇ ನೋಡೋಣ, ಬಾಗಲಕೋಟೆ ಹೋದ್ರೂ ಅಲ್ಲೇ ನೋಡೋಣ ಅಂತ ಹೇಳಿದಾರೆ. ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಒಂದು ಒಪಿನಿಯನ್ ಹೆಂಗಂದರೆ, ಅವ್ರಿಗೆ ನಾನು ಬ್ಲೇಝರ್ ಹಾಕ್ಕೊಡ್ರಿ ಅಂತ ಹೇಳತ್ತೀನಿ. ಬಟ್ ಅವರು ಬ್ಲೇಝರ್ ಏನಮ್ಮ ನನ್ನ ಮದ್ವೆ ಟೈಮಲ್ಲಿ ಹಾಕ್ಕೊಂಡಿರೋದು, ಅವತ್ತೇ ಹಾಕ್ಕೊಂಡಿರೋದು, ವಾಪಸ್ ಹಾಕ್ಕೊಂಡೇ ಇಲ್ಲ. ಸುಮ್ಮನೆ ಬ್ಲೇಝರ್ ತರೋದು ಇಟ್ಬಿಡೋದು ಬೇಡ. ಇನ್ನೂ ನಮ್ಗೆ ಯಾವಾಗಾದರೂ ಯೂಸ್ ಆಗಬೇಕು ಆ ಥರದ್ದಾದ್ರೆ ನಡಿತೈತಿ, ಸಿಂಪಲ್ ಆಗ್ತೀನಿ ಅಂತ ಹೇಳತ್ತಾರೆ. ಬಟ್ ನನಗಂತಂದರೆ ಸ್ವಲ್ಪ ಬ್ಲೇಝರ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಲುಕ್ ಚೆಂದ ಕಾಣ್ತಾರ ಅನ್ನೋದು. ಅದರಲ್ಲಿ ನಮ್ಮ ಪ್ರಿನ್ಸಸ್ ಅಲ್ಲ ಇವರು. ಸೊ ಇವರೇ ಎಲ್ಲ ನಮ್ಮ ಜಗತ್ತು. ಹಾಗಾಗಿ ಒಂದು ಸ್ವಲ್ಪ ಈಗ ನಮ್ಮ ಮೇಲೆ ಜಾಸ್ತಿ ಜನದ ಕಣ್ಣೈತಿ. ಹಿಂಗೆ ಮಾಡ್ತಾರೆ ಇವರು, ಹೆಂಗೆ ಮಾಡ್ತಾರೆ ಇವರು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಜನಕ್ಕೈತಿ. ಹಾಗಾಗಿ ಅವ್ರು ಎಷ್ಟು ಇಮ್ಯಾಜಿನ್ ಮಾಡ್ಕೊಂಡಾರಲ್ಲ ಅದನ್ನು ಮೀರಿ ಮಾಡಬೇಕು ಅನ್ನೋದು ನಮ್ದೈತಿ. ಹಾಗಾಗಿ ನೋಡೋಣ. ಅವರು ಏನು ನಾಳೆ ತೊಗೊಂಡು ಬರೋಣ ಅಂತ ಹೇಳಿದಾರ, ಏನು ಒಬ್ಬರೇ ತರಕ್ಕೆ ಹೋಗ್ತಾರೋ ಅಥವಾ ನನ್ನ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಸೊ ಹೋಪ್ ಇವತ್ತಿನ ಲಾಗ್ ಹಿಂಗಿತ್ತು. ಈ ಲಾಗ್ನ ನೀವು ಎಂಜಾಯ್ ಮಾಡಿರಿ ಅನ್ಕೋತೀನಿ. ಹೋಪ್ ಮತ್ತೊಂದು ಲಾಗೊಂದಿಗೆ ಸಿಗ್ತೀನಿ. ಹಾಗೆ ಲೈಕ್ ಶೇರ್ ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಸ್ವಲ್ಪ ಲೇಟ್ ಆಯಿತು ಲಾಗ್ ಹಾಕೋದು. ನಂಗೆ ಗೊತ್ತು ನೀವು ವೇಟ್ ಮಾಡತ್ತೀರಿ ಅಂತಂದು. 11 ಗಂಟೆಗೆ ನಾನು ಲಾಗ್ ಹಾಕ್ತಿದ್ದೆ. ಬಟ್ ಇವತ್ತೊಂದು ಸ್ವಲ್ಪ 3:30-4 ಗಂಟೆ ಆಗುತ್ತೇನೋ. ಬಾಯ್. ನೆಕ್ಸ್ಟ್ ಲಾಗೊಂದಿಗೆ ಸಿಗ್ತೀನಿ.